ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಕ್ರಿಸ್ಮಸ್ಸು. ನನ್ನ ಫ್ರೆಂಡ್ ತುಮಕೂರಿಗೆ ಬಂದಿದ್ಲು, ಅದಕ್ಕೆ ಯಾವುದಾದ್ರೂ ಕೆಫೆಗೆ ಹೋಗೋಣ ಅನ್ನಿಸ್ತು. ಸೊ ಟೇಸ್ಟ್ ಬಡ್ಸ್ನ ವಿಸಿಟ್ ಮಾಡಿದ್ವಿ. ನಾವು ಯಾವತ್ತೂ ಬಂದಿರಲಿಲ್ಲ, ಸೊ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಬಂದಿದ್ವಿ ಟೇಸ್ಟ್ ಬಡ್ಸ್ಗೆ. ನಾನು ಹಾಗೆ ಆ್ಯಂಬಿಯನ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಆ್ಯಂಬಿಯನ್ಸ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ತುಂಬಾ ಕಲರ್ಫುಲ್ ಆಗಿತ್ತು. ಈ ಕ್ಯೂಟಿ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಮ್ರಾಗೆ ಫೋಸ್ ಕೊಡ್ತಿದ್ದಾಳೆ ಅಂತ. ನಮಗೇನು ಅನ್ನಿಸ್ತು ಅಂದರೆ, ಮಧ್ಯಾಹ್ನಗಿಂತ ಸಂಜೆ ಬಂದರೆ ಇನ್ನೂ ತುಂಬ ಬ್ರೈಟ್ ಆಗಿರುತ್ತೆ ಅನ್ನಿಸ್ತು. ಬಿಕಾಸ್ ಅಲ್ಲಿ ಲ್ಯಾಂಪ್ಸ್ ಎಲ್ಲ ಪ್ಲೇಸ್ ಮಾಡಿದ್ದಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬ ಕಲರ್ಫುಲ್ ಆಗಿರ್ತಿತ್ತು ಅನ್ನಿಸ್ತು ನಮಗೆ ಸಂಜೆ. ನೋಡಿ ಇಲ್ಲೆಲ್ಲ ಜೋಕಾಲಿ ಥರ ಎಲ್ಲ ಹಾಕಿದ್ದಾರೆ. ಸೀಟಿಂಗ್ ಅರೇಂಜ್ಮೆಂಟು ಅಷ್ಟೇ, ಎಲ್ಲದೂ ಡಿಫ್ರೆಂಟಾಗಿತ್ತು. ಟ್ರ್ಯಾಕ್ಟರ್ ಥರ, ಆಮೇಲೆ ಡೋಮ್ ಥರ, ಆಮೇಲಿಂದ ಜೋಕಾಲಿ ಥರ, ಈ ಥರ ಎಲ್ಲ ಪ್ಲೇಸ್ ಮಾಡಿದ್ರು. ಸೊ ತುಂಬ ಅಟ್ರಾಕ್ಟಿವ್ ಆಗಿತ್ತು. ನಾವು ಹೋದಾಗ ತುಂಬಾ ಕಡಿಮೆ ಜನನೇ ಇದ್ದರು, ಬಿಕಾಸ್ ನಾವು ಮಧ್ಯಾಹ್ನ ಹೋಗಿದ್ರಿಂದ. ನೋಡಿ ಅಲ್ಲಿ ಕೂತಿದ್ದಾರಲ್ಲ ಅವ್ರ ಫ್ಯಾಮಿಲಿ ಮತ್ತು ನಾವು ಅಷ್ಟೇ. ಆಮೇಲೆ ಸ್ವಲ್ಪ ಜನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಅಲ್ಲಿ ಜೋಕಾಲಿ ಇತ್ತಲ್ಲ ಅದರಲ್ಲಿ ಕೂತಿದ್ವಿ, ಬಟ್ ನಮ್ಗೆ ಯಾಕೋ ಅಲ್ಲಿ ಅಷ್ಟು ಕಂಫರ್ಟಬಲ್ ಅನಿಸ್ಲಿಲ್ಲ. ಅದಕ್ಕೆ ಇಲ್ಲಿ ಡೋಮ್ ಹತ್ರ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ಫೈನಲಿ ನಮ್ಮ ಫುಡ್ ಬಂತು. ಇದು ಪನ್ನೀರ್ 65. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಬಟ್ ಓಕೆ ತೀರಾ ತೆಗ್ದಾಕಂಗೂ ಇರಲಿಲ್ಲ. ನಾಟ್ ಬ್ಯಾಡ್ ಅನ್ನೋ ಥರ ಇತ್ತು. ಖಾಲಿ ಮಾಡಿದ್ವಿ ಫೈನಲಿ. ನಮಗೆ ರಿವ್ಯೂಸ್ ಬಂದಿದ್ದ ಪ್ರಕಾರ ನಾನ್ ವೆಜ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನಾವೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ, ವೆಜ್ ಫುಡ್ಡು ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡು ಹೋಗಿದ್ವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಲಿಲ್ಲ. ನೋಡಿ ಇದು ಸಲಾಡ್ ಕೊಟ್ಟಿದ್ರು, ಇದಂತೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಟ್ಟಿದ್ರು. ಇದಂತೂ ನಮಗೆ ತುಂಬಾ ಇಷ್ಟ ಆಯಿತು. ಮತ್ತು ಇದು ಪನ್ನೀರ್ ಬಟರ್ ಮಸಾಲ ಮತ್ತು ಬಟರ್ ರೋಟಿನ ಆರ್ಡ್ರ್ ಮಾಡಿದ್ವಿ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಗೈಸ್, ಪನ್ನೀರ್ ಬಟರ್ ಮಸಾಲ ಅಂತೂ ಮೈ ಗಾಡ್, ಒಂಚೂರೂ ಚೆನ್ನಾಗಿರಲಿಲ್ಲ. ಫುಲ್ ಸ್ವೀಟು, ನಮಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಈ ನೂಡಲ್ಸ್ ಅಂತೂ ಸೀರಿಯಸ್ಲಿ ಗೈಸ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನಮಗೆ ಟೇಸ್ಟ್ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅದಂತೂ ನಾವು ಅದನ್ನು ಕೂಡ ವೇಸ್ಟ್ ಮಾಡಿದ್ವಿ. ನಾವು ಯೂಶ್ವಲಿ ಫುಡ್ನ ವೇಸ್ಟ್ ಮಾಡಲ್ಲ ಎಲ್ಲಾದರೂ ಹೋದರೆ, ಬಟ್ ಲಿಟ್ರಲಿ ನಮಗೆ ಏನು ಪನ್ನೀರ್ ಬಟರ್ ಮಸಾಲನೂ ವೇಸ್ಟ್ ಮಾಡಿದ್ವಿ, ಮತ್ತು ಅದನ್ನು ವೇಸ್ಟ್ ಮಾಡಿದ್ವಿ, ನೂಡಲ್ಸು ವೇಸ್ಟ್ ಮಾಡಿದ್ವಿ, ಯಾರೂ ತಿನ್ನಲಿಲ್ಲ. ನೋಡಿ ಇದು ಬರ್ಡೇ ಸೆಲೆಬ್ರೇಷನ್ಸ್ಗೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನಾನು ಕೇಳಿದೆ ಎಷ್ಟಾಗುತ್ತೆ ಏನು ಅಂತ. ಅವ್ರು ಏನು ಹೇಳಿದ್ರು ಅಂದರೆ, ಆಲ್ರೆಡಿ ಡೆಕೋರೇಟ್ ಮಾಡಿದ್ರೆ ನಾವು ಅದಕ್ಕೆ 1K ಪೇ ಮಾಡ್ಬೋದಂತೆ ಬರ್ಡೇ ಸೆಲೆಬ್ರೇಷನ್ಸ್ಗೆ. ನಾವೇ ಏನಾದರೂ ಕಸ್ಟಮೈಸ್ ಮಾಡಿಸ್ಬೇಕಂದ್ರೆ 2K ಕೊಡಬೇಕಂತೆ. ನನಗೆ ವರ್ತ್ ಅನ್ನಿಸ್ತು, ಬಟ್ ಇಲ್ಲಿನ ಫುಡ್ ನೋಡಿದ ಮೇಲೆ ನನಗೆ ಅನಿಸಿದ್ದು ಜಸ್ಟ್ ಫಾರ್ ದ ಆ್ಯಂಬಿಯನ್ಸ್ ವಿ ಶುಡ್ ಕಮ್ ಅನ್ನಿಸ್ತು. ಓನ್ಲಿ ಫಾರ್ ದ ಆ್ಯಂಬಿಯನ್ಸ್ ಅಷ್ಟೇ ನಾವು ಇಲ್ಲಿಗೆ ಬರ್ಬೋದು. ಸೀರಿಯಸ್ಲಿ ಫುಡ್ ಅಂತೂ ವರ್ತಿಲ್ಲ. ಮೇ ಬಿ ನಾನ್ ವೆಜ್ ಚೆನ್ನಾಗಿರ್ಬೋದು ಅನಿಸುತ್ತೆ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡಿದ್ರೆ ನಿಮಗೆ ಅದ್ರದ್ದು ರಿವ್ಯೂ ಕೊಡ್ತೀನಿ. ನಾವು 4 ಜನ ಕ್ಲೋಸ್ ಫ್ರೆಂಡ್ಸು, ನಾವು 3 ಜನ ಮಾತ್ರ ಬಂದಿದ್ವಿ. ಅವಳು ಬಂದಿರಲಿಲ್ಲ, ಸೊ ನಾವು ಅವಳಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ಯಾಕೆಂದರೆ ಅವಳು ಟ್ರಿಪ್ಪಿಗೆ ಹೋಗಿದ್ಲು. ಸೊ ನಾವು 3 ಜನ ಬಂದಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಯಶು, ಅವಳಿರೋದು ಮಿಡಿಗೇಶಿ ಹತ್ರ. ಸೊ ಅವಳೇನೋ ಕೆಲಸದ ಮೇಲೆ ತುಮಕೂರಿಗೆ ಬಂದಿದ್ಲು. ಸೊ ಹಾಗೆ ಮೀಟ್ ಮಾಡಿದ್ವಿ. ಇದೇನು ಪ್ಲ್ಯಾಂಡ್ ಮೀಟಿಂಗ್ ಅಲ್ಲ, ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್. ಅವಳು ಬರ್ತಿದ್ದೀನಿ ಅಂತ ಜಸ್ಟ್ ಫೋನ್ ಮಾಡಿದ್ಲು, ನಾವು ರೆಡಿಯಾಗಿ ಹಾಗೆ ಬಂದ್ವಿ. ಆದರೂ ನಾವು ಅವಳನ್ನ ಕಾಯಿಸಿದ್ವಿ. ಟೋಟಲ್ ಬಿಲ್ ಬಂದುಬಿಟ್ಟು 977 ಆಯಿತು. ನಾವಿನ್ನೂ ಬೇರೆ ಪಾಸ್ತಾ ಎಲ್ಲ ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಥ್ಯಾಂಕ್ಫುಲಿ ನಾವು ಕಡಿಮೆ ಆರ್ಡರ್ ಮಾಡಿದ್ವಿ. ನಮಗೆ ಟೇಸ್ಟ್ ಮಾಡೋದ್ಮೇಲೆ ಗೊತ್ತಾಯಿತು ಚೆನ್ನಾಗಿಲ್ಲ ಅಂತ. ಸೊ ನಾವಿನ್ನು ಯಾವ ಆರ್ಡರು ಮಾಡಲಿಲ್ಲ. ಮತ್ತು ಅಲ್ಲೇ ಎದುರುಗಡೆ ಇದ್ದಿದ್ದು ಒಂದು ಜ್ಯೂಸ್ ಸೆಂಟರ್ಗೆ ಹೋಗಿ ಜ್ಯೂಸ್ ಕುಡಿಯೋಣ ಅಂದ್ಕೊಂಡ್ವಿ. ಫುಡ್ ಅಂತೂ ಚೆನ್ನಾಗಿರಲಿಲ್ಲ ಅಂತ. ಸೊ ನನ್ನ ಫ್ರೆಂಡ್ ಮೂಸಂಬಿ ಜ್ಯೂಸ್ ಆರ್ಡ್ರ್ ಮಾಡಿದ್ರು 2. ನಾನು ಪೈನಾಪಲ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೆ. ಜ್ಯೂಸ್ ಸೆಂಟರ್ ಬಂದುಬಿಟ್ಟು ನಿಸರ್ಗ ಜ್ಯೂಸ್ ಆ್ಯಂಡ್ ಚಾಟ್ ಸೆಂಟರ್ ಅಂತ. ಇಲ್ಲಿ ಚಾಟ್ಸ್ ಕೂಡ ಸಿಗುತ್ತೆ. ನಾವು ತುಂಬ ಬಿಸಿಲಿತ್ತು, ಚಾಟ್ಸ್ ಏನು ಟ್ರೈ ಮಾಡಲಿಲ್ಲ, ಬಿಕಾಸ್ ನಮಗೆ ತಿನ್ನಬೇಕು ಅಂತಲೂ ಅನ್ನಿಸ್ಲಿಲ್ಲ ಆ ಫುಡ್ ತಿಂದು. ಸೊ ನಾವು ಜಸ್ಟು ಜ್ಯೂಸೇ ಕುಡಿಯೋಣ ಅಂತ ಬಂದ್ವಿ. ಒಳಗಡೆ ಜಾಗ ಇತ್ತು, ಒಳಗೋದ್ವಿ, ಬಿಕಾಸ್ ಹೊರಗಡೆ ತುಂಬಾ ಬಿಸಿಲಿತ್ತು. ಸೊ ಅವ್ರು ಕೊಡೋಕ್ಕೆ ತುಂಬಾ ಲೇಟ್ ಮಾಡಿದ್ರು. ಆಲ್ಮೋಸ್ಟ್ 20 ಮಿನಿಟ್ಸ್ ತೊಗೊಂಡ್ರು. ಸೊ ಟೈಮ್ ಇತ್ತು, ಹಾಗೆ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಮೂಸಂಬಿ ಜ್ಯೂಸ್ ಕೊಟ್ಟರು, ಬಟ್ ಸೀರಿಯಸ್ಲಿ ಗೈಸ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ತುಂಬಾ ವರ್ಸ್ಟ್ ಆಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ, ಸೀರಿಯಸ್ಲಿ ಚೆನ್ನಾಗಿರಲಿಲ್ಲ. ಬಟ್ ನಾನು ಆರ್ಡರ್ ಮಾಡಿದ್ದಿದ್ದು ಪೈನಾಪಲ್ ಜ್ಯೂಸು. ನಾನು ತುಂಬಾ ಚೆನ್ನಾಗಿತ್ತು. ನಾನು ಕಂಪ್ಲೀಟಾಗಿ ಖಾಲಿ ಮಾಡಿದೆ, ಅವ್ರು ಕುಡಿಲೇ ಇಲ್ಲ, ಹಾಗೆ ಬಿಟ್ಟರು. ನಮಗಿನ್ನೂ ತುಂಬಾ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ನಾವು ಹಾಗೆ ಟ್ರೆಂಡ್ಸ್ಗೆ ಹೋದ್ವಿ. ನಾವೇನು ಶಾಪಿಂಗ್ ಮಾಡೋದಿರಲಿಲ್ಲ. ನನ್ನ ಫ್ರೆಂಡ್ ತಮ್ಮಂಗೆ ಏನೋ ಅವಳು ತೊಗೋಬೇಕು ಅಂತ ಹೇಳಿದ್ಲು. ಸೊ ನಾವು ಬಾಯ್ ಸೆಕ್ಷನ್ನಿಗೆ ಹೋಗಿದ್ವಿ, ಬಟ್ ಯಾಕೋ ಯಾವುದೋ ಅವಳಿಗೆ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸೊ ಅವಳು ತೊಗೊಳೋದೇನು ಬೇಡ ಅಂತ ಅಂದ್ಕೊಂಡ್ಲು. ಸೊ ಅವಳೇ ಏನೋ ಒಂದು 2 to 3 ಟಾಪ್ಸ್ ಏನೋ ತೊಗೊಂಡ್ಲು. ತುಂಬ ಕ್ವಿಕ್ಕಾಗೇ ನಮ್ಮ ಶಾಪಿಂಗ್ ಮುಗ್ದೋಯ್ತು. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.